ಕ್ಷುಲ್ಲಕ ಕಾರಣಕ್ಕೆ ಸ್ನೇಹಿತರಿಬ್ಬರ ನಡುವೆ ಜಗಳ, ಕೊಲೆಯಲ್ಲಿ ಅಂತ್ಯ. ಮಂಡ್ಯದ ಶ್ರೀರಂಗಪಟ್ಟಣದ ಕಾವೇರಿಯ ರೈಲ್ವೆ ಸೇತುವೆ ಬಳಿ ಘಟನೆ. ಬೆಂಗಳೂರು ಮೂಲದ ಸುರೇಶ್ ಕೊಲೆಯಾದ ದುರ್ದೈವಿ. ಆರೋಪಿಯಾಗಿರುವ ಮಂಡ್ಯದ ನಿಖಿಲ್ ಪರಾರಿ. ಬೆಂಗಳೂರಿನಿಂದ ಸ್ನೇಹಿತ ಸುರೇಶನ್ನ ಶ್ರೀರಂಗಪಟ್ಟಣಕ್ಕೆ ಕರೆಸಿಕೊಂಡಿದ್ದ ನಿಖಿಲ್ ಇಬ್ಬರು ಹಳೆ ರೈಲ್ವೆ ಸೇತುವೆ ಮೇಲೆ ಮದ್ಯ ಸೇವನೆ ಮಾಡ್ತಾ ಇದ್ದ ವೇಳೆ ಜಗಳ. ಕ್ಷುಲ್ಲಕ ಕಾರಣಕ್ಕೆ ಮಾತಿನ ಚಕಮಕಿ ತೀವ್ರಗೊಂಡು ಗಲಾಟೆ. ಬಾಟಲಿಂದ ಸುರೇಶ್ ತಲೆಗೆ ಹೊಡೆದು ನಿಖಿಲ್ ಹತ್ಯೆ. ಕೊಲೆ ಬಳಿಕ ಆರೋಪಿ ನಿಖಿಲ್ ಸ್ಥಳದಿಂದ ಎಸ್ಕೇಪ್. ಶ್ರೀರಂಗಪಟ್ಟಣ ಟೌನ್ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಪ್ರಕರಣ ದಾಖಲು. ಕ್ಷುಲ್ಲಕ ಕಾರಣಕ್ಕೆ ಸ್ನೇಹಿತರಿಬ್ಬರ ನಡುವೆ ಜಗಳ ಆಗಿದೆ. ಆ ಜಗಳ ಕೊಲೆಯಲ್ಲಿ ಅಂತ್ಯವಾಗಿದೆ. ಮಂಡ್ಯದ ಶ್ರೀರಂಗಪಟ್ಟಣದ ಕಾವೇರಿಯ ರೈಲ್ವೆ ಸೇತುವೆ ಬಳಿ ಘಟನೆ ನಡೆದಿರುವಂಥದ್ದು. ಬೆಂಗಳೂರು ಮೂಲದ 26 ವರ್ಷದ ಸುರೇಶ್ ಕೊಲೆಯಾದಂಥ ದುರ್ದೈವಿಯಾಗಿದ್ದಾರೆ. ಆರೋಪಿಯಾಗಿರುವಂಥ ಮಂಡ್ಯದ ನಿಖಿಲ್ ಎಸ್ಕೇಪ್ ಆಗಿದ್ದಾರೆ. ಬೆಂಗಳೂರಿನಿಂದ ಸ್ನೇಹಿತ ಸುರೇಶನ್ನ ಶ್ರೀರಂಗಪಟ್ಟಣಕ್ಕೆ ನಿಖಿಲ್ ಕರೆಸಿಕೊಂಡಿದ್ದ. ಇಬ್ಬರು ಹಳೆ ರೈಲ್ವೆ ಸೇತುವೆ ಮೇಲೆ ಮದ್ಯ ಸೇವನೆ ಮಾಡಿ ಜಗಳ ಮಾಡಿಕೊಂಡಿದ್ದಾರೆ. ಕ್ಷುಲ್ಲಕ ಕಾರಣಕ್ಕೆ ಮಾತಿನ ಚಕಮಕಿ ತೀವ್ರಗೊಂಡು ಗಲಾಟೆ ಆಗಿದೆ. ಬಾಟಲಿಯಿಂದ ಸುರೇಶ್ ತಲೆಗೆ ಹೊಡೆದು ನಿಖಿಲ್ ಹತ್ಯೆಯನ್ನ ಮಾಡಿದ್ದಾನೆ. ಕೊಲೆ ಬಳಿಕ ಆರೋಪಿ ನಿಖಿಲ್ ಸ್ಥಳದಿಂದ ಎಸ್ಕೇಪ್ ಆಗಿರುವಂಥದ್ದು. ಇನ್ನು ಈ ಸಂಬಂಧ ಶ್ರೀರಂಗಪಟ್ಟಣ ಟೌನ್ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಪ್ರಕರಣ ದಾಖಲಾಗಿದೆ.